ನಟ ಕಮಲ್ ಹಾಸನ್ ಖಂಡಿತ ಕ್ಷಮೆಯನ್ನು ಕೇಳಬೇಕು. ಕಮಲ್ ಹಾಸನ ಮಾತಿನಿಂದ ನಮಗೆ ನೋವಾಗಿದೆ. ಹುಬ್ಬಳ್ಳಿಯಲ್ಲಿ ಡಿಂಪಲ್ ಕ್ವೀನ್ ನಟಿ ರಚಿತಾ ರಾಮ್ ಮಾತನಾಡಿದ್ದಾರೆ. ಚಿತ್ರ ಬ್ಯಾನ್ ಬಗ್ಗೆ ದೊಡ್ಡವರು ನಿರ್ಧಾರವನ್ನು ಕೈಗೊಳ್ತಾರೆ. ಅವರು ಖಂಡಿತ ಕ್ಷಮೆಯನ್ನು ಕೇಳಬೇಕು ಅನ್ನೋದು ನಮ್ಮ ಬಯಕೆ ಕೂಡ ಹೌದು ಅಂತ ಹೇಳಿ ರಚಿತಾ ರಾಮ್ ಮತ್ತೊಮ್ಮೆ ಕಮಲ್ ಹಾಸನ್ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನಾನು ಹಾಕಿರೋಂಥ ಒಂದು ವಿಡಿಯೋ ಪ್ರತಿಯೊಬ್ಬರು ಕೂಡ ಅದನ್ನು ನೋಡಿದ್ದಾರೆ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಪ್ರತಿಕ್ರಿಯೆ ಮಾಡಿದ್ದಾರೆ. ಅದನ್ನು ನಾನು ಕೂಡ ಅಬ್ಸರ್ವ್ ಮಾಡಿದ್ದೀನಿ. ಸೊ ನನ್ನ ಪ್ರೀತಿ ನನ್ನ ಭಾಷೆ, ಹಾಗಂತ ಬೇರೆ ಭಾಷೆ ಬಗ್ಗೆ ನಾನು ಯಾವತ್ತೂ ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಪ್ರತಿಯೊಂದು ಭಾಷೆ ನಾನು ಗೌರವ ಕೊಡ್ತೀನಿ, ಪ್ರೀತಿ ಮಾಡ್ತೀನಿ. ಆದರೆ ನನ್ನ ಭಾಷೆ ಅಂತ ಬಂದಾಗ ಫಸ್ಟ್ ಪ್ರಿಯಾರಿಟಿ ನನ್ನ ಭಾಷೆ ಮೇಲೆ. ಎಲ್ಲ ಭಾಷೆನೂ ಇಷ್ಟಪಡ್ತೀನಿ, ಎಲ್ಲ ಭಾಷೆ ಸಿನಿಮಾ ನೋಡ್ತೀನಿ. ನೀವೆಲ್ಲರೂ ನೋಡಿರೋ ಹಾಗೆ ನೀವು ನೋಡ್ತೀರಾ ಸಿನಿಮಾ, ಎಲ್ಲ ಭಾಷೆ ಹಾಡುಗಳನ್ನೂ ಕೇಳ್ತೀರಾ. ಹಾಗೆ ನಾನು ಸಹ ಕೇಳ್ತೀನಿ. ಎಲ್ಲ ಭಾಷೆ ಮೇಲೆ ಗೌರವ ನಂಗೆ ತುಂಬಾ ಇದೆ. ಅದಿಲ್ಲ ಇದು ಫಸ್ಟು ಅದು ಫಸ್ಟು ಅಲ್ಲ. ಯಾರಿಂದ ಯಾರೂ ಬಂದಿಲ್ಲ. ದೇವರೊಬ್ಬ ಅಂತ ಇದ್ದಾನಲ್ಲ, ಅವನಿಂದ ಅವನು ಹೂ ಅಂದಿದ್ದಕ್ಕೆ ನಾವೆಲ್ಲ ಜನ್ಮ ತೊಗೊಂಡಿರೋದು. ಅವನಿಗೆ ಗೊತ್ತಿದೆ ಯಾರನ್ನ ಎಲ್ಲಿ ಹಾಕಬೇಕು, ಯಾರನ್ನ ಎಲ್ಲಿ ಹುಟ್ಟಿಸ್ಬೇಕು, ಹೆಂಗೆ ಹುಟ್ಟಿಸ್ಬೇಕು, ಏನು ಮಾಡಿಸ್ಬೇಕು ಅಂತ ಅಲ್ವಾ. ಇಲ್ಲಿ ನಾವು ಹಿಸ್ಟ್ರಿ ಅಂತ ತೆಗೆಯೋದು ಅದು ಇದು ಡೆಫಿನೆಟ್ಲಿ ಇವಾಗಿರೋ ಸಿಚುವೇಶನ್ಗೆ ಎಲ್ಲ ಹಿಸ್ಟ್ರಿ ತೆಗೆದು ನಾವು ಏನು ಪ್ರೂವ್ ಮಾಡಬೇಕು ಅದನ್ನು ಮಾಡ್ತಿದ್ದೀವಿ. ಬಟ್ ಭಗವಂತ ಅಂತ ಒಬ್ಬ ಇದ್ದಾನಲ್ವಾ, ಏನಾದರೂ ಕಾಮೆಂಟ್ ಅಂತ ಬಂದಾಗ ಯೋಚನೆ ಮಾಡಿ ಪ್ರತಿಯೊಬ್ಬರು ಕೂಡ ಇದು ನನಗೂ ಕೂಡ ಅನ್ವಯಿಸುತ್ತೆ. ಇವತ್ತು ನಾನು ಹೇಳಿದ್ದೀನಿ ನನ್ನ ಭಾಷೆ ಬಗ್ಗೆ. ಈ ಒಂದು ವಿಡಿಯೋ ನನ್ನ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾಕಿದ್ದೀನಲ್ವಾ, ಅದು ನನಗೂ ಕೂಡ ಅನ್ವಯಿಸುತ್ತೆ. ಯಾವುದೇ ಕಾರಣಕ್ಕೂ ನನ್ನ ಮಾತೃಭಾಷೆನ ಮರಿಬಾರ್ದು ಅಂತ. ಮಾತೃಭಾಷೆ ಜೊತೆಗೆ ನಾವು ನಮ್ಮ ಸ್ಕೂಲ್ ಎಜುಕೇಷನಿಂದ ನಾವು ಎಲ್ಲ ಭಾಷೆನೂ ಕಲಿಯಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಲ್ಲರ ಜೊತೆಗೂ ನಾವು ಇಂಟ್ರ್ಯಾಕ್ಟ್ ಮಾಡಿದಾಗ ಅವರು ಯಾವುದೇ ರಿಲಿಜನ್ ಆಗಿದ್ರು ಸರಿ, ಯಾವುದೇ ಕಾಸ್ಟ್ ಆಗಿದ್ರು ಸರಿ, ಯಾವ ಭಾಷೆ ಅವರಾಗಿದ್ರು ಸರಿ, ಎಲ್ಲರೂ ಕೂತು ಒಂದಾಗಿ ನಾವು ಕುತ್ಕೊಂಡು ಮಾತಾಡ್ತೀವಿ. ಎಲ್ಲರೂ ಒಟ್ಟಿಗೆ ಶಾಲೆಗೆ ಹೋಗ್ತೀವಿ, ಕಾಲೇಜ್ಗೆ ಹೋಗ್ತೀವಿ, ಇಂಟ್ರ್ಯಾಕ್ಟ್ ಮಾಡ್ತೀವಿ. ಹಾಗಂತ ನಮ್ಮ ಭಾಷೆನ ಅವ್ರಿಗೆ ಹೇಳ್ಕೊಳ್ಳೋಣ, ಅವರ ಭಾಷೆನ ನಾವು ಕಲಿಯೋಣ. ಅದ್ರಲ್ಲಿ ತಪ್ಪೇನು ಅವರು ತಪ್ಪಾಗಿ ನಮಗೆ ಅವರ ಒಂದು ಸ್ಟೇಟ್ಮೆಂಟಲ್ಲಿ ಒಂದೆಲ್ಲೋ ಒಂದು ಮಾತಲ್ಲಿ ನಮ್ಮೆಲ್ಲರಿಗೂ ತಪ್ಪು ಆಗಿದೆ, ನಮಗೆ ನೋವಾಗಿರೋದ್ರಿಂದ ಖಂಡಿತವಾಗ್ಲೂ ಸರ್ ಕ್ಷಮೆ ಕೇಳಬೇಕು. ಕಮಲ್ ಹಾಸನ್ ಸರ್ ಬಗ್ಗೆ ನನ್ನ ದೊಡ್ಡ ಅಭಿಮಾನಿ. ಅವರ ಒಂದು ಕಲಾ ಸೇವೆಗೆ ಆ್ಯಂಡ್ ಹಿಸ್ ಕಾಂಟ್ರಿಬ್ಯೂಷನ್ ಟು ಅವರ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಇಸ್ ಹ್ಯೂಮಂಗಸ್. ಅವರ ಒಂದು ಪ್ರೊಫೆಷನ್ ಅಂತ ಬಂದಾಗ ನಾನು ತುಂಬ ಚಿಕ್ಕವಳು. ನಾನು ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆಯೇ ಇಲ್ಲ ನನಗೆ. ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರುವಂಥ ಮಹಾನ್ ಕಲಾ. ಇದು ನಟಿ ರಚಿತಾ ರಾಮ್ ಅವರ ಮಾತು. ಈ ಹಿಂದೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋವನ್ನು ಶೇರ್ ಮಾಡಿಕೊಂಡು ಕಮಲ್ ಹಾಸನ್ ಅವರ ನಡೆಯನ್ನು ಖಂಡಿಸಿದರು. ಈಗ ಮತ್ತೊಮ್ಮೆ ಖಂಡಿಸುವ ಕೆಲಸ ಮಾಡಿದ್ದಾರೆ.